ಪ್ರೀತಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಸಮಾಜ ವಿಜ್ಞಾನದ ಭೂಗೋಳಶಾಸ್ತ್ರ ಅಥವಾ ಭೂಗೋಳ ವಿಜ್ಞಾನ ವಿಭಾಗದ 2ನೆಯ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಭೂಗೋಳ ವಿಜ್ಞಾನದ 2ನೇ ಅಧ್ಯಾಯ ಭಾರತದ ಮೇಲ್ಮೈ ಲಕ್ಷಣಗಳು. ಈ ಅಧ್ಯಾಯದಲ್ಲಿ ನಾವು ಈ ಕೆಳಕಂಡ ಪ್ರಮುಖ ಅಂಶಗಳನ್ನು ನಾವು ಅಭ್ಯಾಸ ಮಾಡ್ತೇವೆ. ಭಾರತದ ಭೂ ಸ್ವರೂಪಗಳ ಸಾಮಾನ್ಯ ಲಕ್ಷಣಗಳೇನು, ಭಾರತದ ಪ್ರಾಕೃತಿಕ ವಿಭಾಗಗಳು ಯಾವ್ಯಾವು, ಆ ಪ್ರಾಕೃತಿಕ ವಿಭಾಗಗಳ ಪ್ರಾಮುಖ್ಯತೆ ಏನು ಎನ್ನುವಂತಹ ಅಂಶಗಳನ್ನು ನಾವು ಈ ಅಧ್ಯಾಯದಲ್ಲಿ ಅಭ್ಯಾಸವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಭಾರತ ಒಂದು ವಿಶಾಲವಾದಂತಹ ದೇಶ. ನಾವು ಕಳೆದ ತರಗತಿಯಲ್ಲಿ ಈಗಾಗಲೇ ತಿಳ್ಕೊಂಡಿದ್ದೇವೆ, ವಿಶಾಲವಾದ ದೇಶ ಎಂದರೆ ಭಾರತ ವಿಸ್ತೀರ್ಣದಲ್ಲಿ 7ನೆಯ ದೊಡ್ಡ ರಾಷ್ಟ್ರ. ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ವಿಶಾಲವಾದ ದೇಶ ಭಾರತ. ಈ ಭಾರತ ವಿವಿಧ ಭೂ ಸ್ವರೂಪಗಳನ್ನು ಹೊಂದಿದೆ. ಹಾಗಾದರೆ ಭೂ ಸ್ವರೂಪಗಳು ಅಂದ್ರೆ ಯಾವ್ಯಾವು? ಪರ್ವತಗಳು, ಪ್ರಸ್ಥಭೂಮಿಗಳು, ಮೈದಾನಗಳು ಮತ್ತು ಕರಾವಳಿ ಮೈದಾನಗಳನ್ನ ನಾವು ಭೂ ಸ್ವರೂಪಗಳು ಅಂತೇಳಿ ಕರಿತೇವೆ. ಈ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಕರಾವಳಿ ಮೈದಾನಗಳು ಬಹಳಷ್ಟು ವಿಶೇಷವಾದಂತಹ ಪ್ರಭಾವವನ್ನ ಬೀರ್ತವೆ. ಹಾಗಾದರೆ ಈ ಒಂದು ಭೂ ಸ್ವರೂಪಗಳು ಯಾವ ಯಾವ ಅಂಶಗಳ ಮೇಲೆ ಪ್ರಭಾವವನ್ನು ಬೀರ್ತವೆ? ಭೂ ಸ್ವರೂಪಗಳು ನಮ್ಮ ಭಾರತ ದೇಶದ ನದಿ ವ್ಯವಸ್ಥೆಯ ಮೇಲೆ, ವಾಯುಗುಣದ ಮೇಲೆ, ಸ್ವಾಭಾವಿಕ ಸಸ್ಯವರ್ಗದ ಮೇಲೆ, ಕೃಷಿ ವ್ಯವಸ್ಥೆಯ ಮೇಲೆ, ಸಾರಿಗೆ ಸಂಪರ್ಕದ ಮೇಲೆ, ಜನಸಂಖ್ಯೆಯ ಹಂಚಿಕೆ ಮೊದಲಾದ ಅಂಶಗಳ ಮೇಲೆ ತುಂಬಾ ಪ್ರಭಾವವನ್ನ ಬೀರ್ತವೆ. ಹಾಗಾದರೆ ಈ ಭೂ ಸ್ವರೂಪಗಳು ನದಿ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವವನ್ನು ಬೀರ್ತವೆ? ಉದಾಹರಣೆಗೆ ನೋಡಿ, ಪರ್ವತಗಳು ಒಂದು ವಿಭಿನ್ನವಾದಂತಹ ಭೂ ಸ್ವರೂಪ. ಈ ಪರ್ವತಗಳು ಎನ್ನುವಂತಹ ಭೂ ಸ್ವರೂಪಗಳು ನದಿ ವ್ಯವಸ್ಥೆಯ ಮೇಲೆ ಹೇಗೆ ಪ್ರಭಾವ ಬೀರ್ತವೆ ಅಂದ್ರೆ, ಹಿಮಾಲಯ ಪರ್ವತ ಶ್ರೇಣಿ ಅನೇಕ ಹಿಮ ನದಿಗಳ ಉಗಮ ಸ್ಥಾನ ಆಗಿದೆ. ಹಾಗಾದ್ರೆ ನದಿಗಳು ಹುಟ್ಟುವಂತ ಉತ್ತರ ಭಾರತದ ಬಹುತೇಕ ನದಿಗಳು, ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿಗಳು ಹಿಮಾಲಯ ಪರ್ವತದಲ್ಲಿ ಹುಟ್ಟುತ್ತವೆ. ಹಾಗಾಗಿ ಈ ಭೂ ಸ್ವರೂಪಗಳಲ್ಲಿ ಪರ್ವತಗಳು ನದಿ ವ್ಯವಸ್ಥೆಯ ಮೇಲೆ ಪ್ರಭಾವವನ್ನು ಬೀರ್ತವೆ. ಹಾಗೆಯೇ ವಾಯುಗುಣ, ಭಾರತದ ಹಿಮಾಲಯ ಪರ್ವತ ಸೈಬೀರಿಯಾದಿಂದ ಬೀಸುವಂತಹ ಶೀತ ಗಾಳಿಯನ್ನು ತಡೆಗಟ್ಟುತ್ತದೆ. ಪರ್ವತ ಮಾದರಿಯ ವಾಯುಗುಣದ ಬಗ್ಗೆ ನಾವು 9ನೇ ತರಗತಿ ಅಭ್ಯಾಸ ಮಾಡಿದ್ದೇವೆ. ಹೀಗಾಗಿ ಈ ಪರ್ವತಗಳು ವಾಯುಗುಣದ ಮೇಲೂ ಕೂಡ ಪ್ರಭಾವವನ್ನು ಬೀರ್ತವೆ. ಸ್ವಾಭಾವಿಕ ಸಸ್ಯವರ್ಗ, ಇದರ ಮೇಲೂ ಕೂಡ ಭೂ ಸ್ವರೂಪಗಳು ಪ್ರಭಾವವನ್ನು ಬೀರ್ತವೆ. ಹೇಗೆ? ಪಶ್ಚಿಮ ಘಟ್ಟಗಳು ಅನೇಕ ನದಿಗಳ ಉಗಮ ಸ್ಥಾನ ಆಗಿವೆ. ದಟ್ಟವಾಗಿರ್ತಕ್ಕಂತಹ ಸ್ವಾಭಾವಿಕ ಸಸ್ಯವರ್ಗಗಳ ನಿತ್ಯ ಹರಿದ್ವರ್ಣದ ಕಾಡುಗಳನ್ನು ಒಳಗೊಂಡಿವೆ. ವಿದ್ಯಾರ್ಥಿಗಳೇ, ಸ್ವಾಭಾವಿಕ ಸಸ್ಯವರ್ಗದ ಮೇಲೆ ನಮ್ಮ ಪರ್ವತಗಳು ಪ್ರಭಾವವನ್ನು ಬೀರ್ತವೆ, ಅಂದ್ರೆ ಭೂ ಸ್ವರೂಪಗಳು ಪ್ರಭಾವವನ್ನು ಬೀರ್ತವೆ. ಕೃಷಿ, ಉತ್ತರ ಭಾರತದಲ್ಲಿ ತುಂಬಾ ವಿಶಾಲವಾದಂತಹ ಮೈದಾನ ಇದೆ. ಈ ಮೈದಾನ ಕೃಷಿಗೆ ತುಂಬಾ ಯೋಗ್ಯವಾಗಿರುವಂಥದ್ದು, ಸಾರಿಗೆ ವ್ಯವಸ್ಥೆಗೆ ಯೋಗ್ಯವಾಗಿರುವಂಥದ್ದನ್ನ ನಾವು ಕಾಣ್ತೇವೆ. ಈ ರೀತಿಯಾಗಿ ಮೈದಾನಗಳು, ಉತ್ತರ ಭಾರತದ ಮಹಾ ಮೈದಾನಗಳು ನಮ್ಮ ಕೃಷಿ ವ್ಯವಸ್ಥೆಯ ಮೇಲೆ, ಸಾರಿಗೆ ವ್ಯವಸ್ಥೆಯ ಮೇಲೆ, ಜನಸಂಖ್ಯೆಯ ಹಂಚಿಕೆಯ ಮೇಲೆ, ಎಲ್ಲಿ ಕೃಷಿಗೆ ಯೋಗ್ಯವಾಗಿರ್ತದೋ, ಯಾವ ಮೈದಾನಗಳು ಸಾರಿಗೆ ವ್ಯವಸ್ಥೆಗೆ ಯೋಗ್ಯವಾಗಿರ್ತವೋ ಅಲ್ಲಿ ಜನಸಂಖ್ಯೆ ಹೆಚ್ಚಿರುತ್ತದೆ. ಜನಸಂಖ್ಯೆಗೆ ಯೋಗ್ಯವಾದ ವಾಯುಗುಣ, ಕೃಷಿ ವ್ಯವಸ್ಥೆ, ನದಿ ವ್ಯವಸ್ಥೆ ಇವೆಲ್ಲವೂ ಕೂಡ ಕಾರಣ ಆಗ್ತವೆ. ಆ ಕಾರಣದಿಂದ ನಮ್ಮ ಭೂ ಸ್ವರೂಪಗಳು ಜನಸಂಖ್ಯೆಯ ಹಂಚಿಕೆಯ ಮೇಲೆ ತುಂಬಾ ಪ್ರಭಾವವನ್ನು ಬೀರ್ತವೆ. ವಿದ್ಯಾರ್ಥಿಗಳೇ, ಭೂ ಸ್ವರೂಪಗಳಾದಂತಹ ಪರ್ವತಗಳು, ಪ್ರಸ್ಥಭೂಮಿ, ಮೈದಾನ, ಕರಾವಳಿ ಮೈದಾನಗಳು ನಮ್ಮ ದೇಶದ ನದಿ ವ್ಯವಸ್ಥೆಯ ಮೇಲೆ, ವಾಯುಗುಣದ ಮೇಲೆ, ಸ್ವಾಭಾವಿಕ ಸಸ್ಯವರ್ಗದ ಮೇಲೆ, ಕೃಷಿ ವ್ಯವಸ್ಥೆಯ ಮೇಲೆ, ಸಾರಿಗೆ ಸಂಪರ್ಕದ ಮೇಲೆ ಮತ್ತು ಜನಸಂಖ್ಯೆಯ ಮೇಲೆ ಬಹಳಷ್ಟು ಪ್ರಭಾವವನ್ನು ಬೀರ್ತವೆ.
ಹಾಗಾದರೆ ನಮ್ಮ ಭಾರತದ ಒಂದು ಮೇಲ್ಮೈ ಲಕ್ಷಣಗಳನ್ನ ಆಧರಿಸಿ ನಾವು ಭಾರತವನ್ನ ಪ್ರಮುಖವಾಗಿ 4 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸುತ್ತೇವೆ. ಹಾಗಾದರೆ ವಿದ್ಯಾರ್ಥಿಗಳೇ, ಭಾರತದ ಪ್ರಾಕೃತಿಕ ವಿಭಾಗಗಳು, ಭಾರತದ ಪ್ರಾಕೃತಿಕ ವಿಭಾಗಗಳು. ನಮ್ಮ ದೇಶದ ಮೇಲ್ಮೈ ಲಕ್ಷಣಗಳ ಆಧಾರದ ಮೇಲೆ ಭಾರತವನ್ನ ಪ್ರಮುಖವಾಗಿ 4 ಪ್ರಾಕೃತಿಕ ವಿಭಾಗಗಳನ್ನಾಗಿ ವಿಂಗಡಿಸುತ್ತೇವೆ. ಒಂದನೇದು ನಂಬರ್ 1 ಉತ್ತರದ ಪರ್ವತಗಳು. ಒಂದನೇದು ಯಾವುದು? ಉತ್ತರದ ಪರ್ವತಗಳು. 2 ಉತ್ತರದ ಮೈದಾನಗಳು. ಉತ್ತರದ ಮೈದಾನಗಳು. ಉತ್ತರದ ಮೈದಾನಗಳು. 3 ಪರ್ಯಾಯ ಪ್ರಸ್ಥಭೂಮಿ. 3 ಪರ್ಯಾಯ ಪ್ರಸ್ಥಭೂಮಿ. ಪರ್ಯಾಯ ಪ್ರಸ್ಥಭೂಮಿ. 4 ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಕರಾವಳಿ ಮೈದಾನ, ಕರಾವಳಿ ಮೈದಾನ ಮತ್ತು ದ್ವೀಪಗಳು. ವಿದ್ಯಾರ್ಥಿಗಳೇ, ಪರೀಕ್ಷಾ ದೃಷ್ಟಿಯಿಂದ ಈ ಒಂದು ಪ್ರಾಕೃತಿಕ ವಿಭಾಗಗಳನ್ನ 2 ಅಂಕಗಳಿಗೆ ಪ್ರಶ್ನೆಯನ್ನ ಕೇಳಲಾಗುತ್ತೆ. ಭಾರತದ ಮೇಲ್ಮೈ ಲಕ್ಷಣಗಳನ್ನ ಆಧರಿಸಿ ಭಾರತವನ್ನ ನಾವು ಪ್ರಮುಖವಾಗಿ 4 ಪ್ರಾಕೃತಿಕ ವಿಭಾಗಗಳಾಗಿ ವಿಂಗಡಿಸುತ್ತೇವೆ. 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಹಾಗಾದ್ರೆ ಏನ್ ಪ್ರಶ್ನೆ ಕೇಳಬಹುದು ಅಂದ್ರೆ ವಿದ್ಯಾರ್ಥಿಗಳೇ, ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗಗಳು ಯಾವುವು ಹೇಳಿ ನೋಡೋಣ. ಎಸ್, ನಂಬರ್ 1 ಉತ್ತರದ ಪರ್ವತಗಳು, 2 ಉತ್ತರದ ಮೈದಾನಗಳು, 3 ಪರ್ಯಾಯ ಪ್ರಸ್ಥಭೂಮಿ, 4 ಕರಾವಳಿ ಮೈದಾನ ಮತ್ತು ದ್ವೀಪಗಳು. ಹಾಗಾದರೆ ಮೊದಲನೇದು ಉತ್ತರದ ಪರ್ವತಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಹಾಗಾದರೆ ಉತ್ತರದ ಪರ್ವತಗಳು ಅಂದ ತಕ್ಷಣ ನಮಗೆ ನೆನಪಿಗೆ ಬರುವಂಥದ್ದು ಹಿಮಾಲಯ ಪರ್ವತ ಶ್ರೇಣಿ. ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಹಿಮಾಲಯ ಪರ್ವತಗಳು. ಈ ಉತ್ತರದ ಪರ್ವತಗಳು ಇತ್ತೀಚೆಗೆ ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದ ಹಿಮಾಲಯದ ಶ್ರೇಣಿಗಳನ್ನ ಒಳಗೊಂಡಿರುವಂಥದ್ದು. ಹಾಗಾದರೆ ಉತ್ತರದ ಪರ್ವತಗಳು ಮಡಿಕೆ ಪರ್ವತಗಳ ಗುಂಪಿಗೆ ಸೇರಿದ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಒಳಗೊಂಡು, ಮಡಿಕೆ ಪರ್ವತದಲ್ಲಿ ಒಂದು ಮಡಿಕೆಯ ಮೇಲೆ ಮತ್ತೊಂದು ಹೀಗೆ ಭೂಮಿ ತನ್ನ ಸಂಚಲನದ ಮೂಲಕ ಭೂಮಿ ಚಲನೆಗೊಂಡು ಆ ಭೂಭಾಗ ಒಂದು ಮತ್ತು ಅದರ ಮೇಲೆ ಇದು ಮಡಿಕೆಯ ರೂಪದಲ್ಲಿ ಇದು ರೂಪಾಂತರಗೊಂಡಿರುವಂಥದ್ದು. ಹಾಗಾಗಿ ಉತ್ತರದ ಪರ್ವತಗಳು ಇತ್ತೀಚಿನ ಮಡಿಕೆಯ ಪರ್ವತಗಳ ಗುಂಪಿಗೆ ಸೇರಿದ ಹಿಮಾಲಯ ಪರ್ವತ ಶ್ರೇಣಿಗಳನ್ನ ಈ ಉತ್ತರದ ಪರ್ವತಗಳು ಹೊಂದಿವೆ. ಅವು ಅಂದ್ರೆ ಹಿಮಾಲಯದ ಪರ್ವತ ಶ್ರೇಣಿ ಅಥವಾ ಉತ್ತರದ ಪರ್ವತಗಳು ಉತ್ತರದ ಗಡಿಗೆ ಹೊಂದಿಕೊಂಡಂತೆ ಹಬ್ಬಿವೆ. ಇಡೀ ಉತ್ತರ ಭಾಗದಲ್ಲಿ ಉತ್ತರದ ಗಡಿಯಲ್ಲಿ ಹಬ್ಬಿವೆ. ತುಂಬಾ ಅವಿಚ್ಛಿನ್ನವಾದಂತಹ ಸರಣಿಗಳು ಆಗಿವೆ. ಅವಿಚ್ಛಿನ್ನ ಅಂದ್ರೆ ನಿರಂತರವಾಗಿ ಉತ್ತರದ ಪರ್ವತಗಳು ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಉತ್ತರದ ಗಡಿಗೆ ಹೊಂದಿಕೊಂಡಂತೆ ನಿರಂತರವಾಗಿ ಅವಿಚ್ಛಿನ್ನವಾಗಿ ಪರ್ವತ ಸರಣಿಗಳು ಇವು ಆಗಿವೆ. ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರಗಳನ್ನ, ಆಳವಾದ ಕಣಿವೆಗಳನ್ನ, ಆಳವಾದ ಕಂದಕಗಳನ್ನ, ಹಿಮ ನದಿಗಳನ್ನ, ಪರ್ವತ ಘಾಟಿಗಳನ್ನ ಒಳಗೊಂಡಿದೆ. ನೋಡಿ, ಉತ್ತರದ ಪರ್ವತಗಳು ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾಗಿರುವಂತಹ ಶಿಖರಗಳನ್ನು ಒಳಗೊಂಡಿದೆ. ಆಳವಾದ ಕಣಿವೆ ಮತ್ತು ಕಂದರಗಳಿವೆ, ಹಿಮ ನದಿ ಇದೆ, ಪರ್ವತ ಘಾಟಿಗಳನ್ನು ಕೂಡ ಈ ಉತ್ತರದ ಪರ್ವತಗಳು ಒಳಗೊಂಡಿವೆ. ಹಾಗಾದ್ರೆ ಭಾರತದಲ್ಲಿ ಈ ಒಂದು ಉತ್ತರದ ಪರ್ವತಗಳು
ಪಶ್ಚಿಮದಲ್ಲಿ ಸಿಂಧೂ ನದಿಯಿಂದ ನಾವಿಲ್ಲಿ ಗಮನಿಸಬಹುದು. ವಿದ್ಯಾರ್ಥಿಗಳೇ, ನಾನು ಸ್ವಲ್ಪ ಭಾರತದ ಭೂಪಟವನ್ನು ಬರಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನೋಡಿ, ಭಾರತದಲ್ಲಿ ಪಶ್ಚಿಮದಲ್ಲಿ ಸಿಂಧೂ ನದಿ, ಪಶ್ಚಿಮದಲ್ಲಿ ಸಿಂಧೂ ನದಿ ಕಂದರದಿಂದ ಪೂರ್ವದಲ್ಲಿ ಬ್ರಹ್ಮಪುತ್ರ ನದಿ ಕಂದರದವರೆಗೆ ಹಿಮಾಲಯ ಪರ್ವತಗಳು ಹಬ್ಬಿವೆ. ನೋಡಿ, ಇಲ್ಲಿಂದ ಹಿಡಿದು ಹೀಗೆ ಹಿಮಾಲಯ ಪರ್ವತ ಶ್ರೇಣಿಗಳು ಉತ್ತರದ ಗಡಿಯುದ್ದಕ್ಕೂ ಅವಿಚ್ಛಿನ್ನವಾಗಿ ನಿರಂತರವಾಗಿ ಹರಡಿವೆ. ಅಂದರೆ ಈ ಒಂದು ಉತ್ತರದ ಪರ್ವತಗಳು ಸಿಂಧೂ ನದಿಯ ಕಂದರದಿಂದ ಹಿಡಿದು ಬ್ರಹ್ಮಪುತ್ರ ನದಿಯ ಕಂದರದವರೆಗೆ ಇವು ಹಬ್ಬಿವೆ. ಹಾಗಾದರೆ ಎಷ್ಟು ಕಿಲೋಮೀಟರ್ ಇದೆ? 2400 ಕಿಲೋಮೀಟರ್ಗಳಷ್ಟು ಉದ್ದವಾಗಿವೆ. ಉತ್ತರದ ಪರ್ವತಗಳು ಅಂದರೆ ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಸರಣಿ 2400 ಕಿಲೋಮೀಟರ್ಗಳು. ಅಂದ್ರೆ ನಾವು ಹಿಂದಿನ ಪಾಠದಲ್ಲಿ ತಿಳ್ಕೊಂಡಿದ್ವಿ, ಪೂರ್ವ ಮತ್ತು ಪಶ್ಚಿಮದ ಒಟ್ಟು ಒಂದು ಏನು ಉದ್ದ ಇದೆ, ಪೂರ್ವ ಪಶ್ಚಿಮದ ಒಂದು ಉದ್ದ ಅಥವಾ ಅಗಲ, ಪೂರ್ವ ಪಶ್ಚಿಮದ ಅಗಲ ಎಷ್ಟಿದೆಯಲ್ಲ ಆದರೆ 2400 ಕಿಲೋಮೀಟರ್ಗಳಷ್ಟು, ಅಂದ್ರೆ 2912 ಕಿಲೋಮೀಟರ್ಗಳಷ್ಟು ಕಳೆದ ಇದರಲ್ಲಿ ನಾವು ಈ ತರಗತಿ ತಿಳ್ಕೊಂಡಿದ್ವಿ. ಹಾಗೆ ಪೂರ್ವ ಪಶ್ಚಿಮಕ್ಕಿರುವಂತಹ ಅಂತರ ಎಷ್ಟಿದೆಯಲ್ಲ ಅಷ್ಟು ಕಿಲೋಮೀಟರ್ಗಳಷ್ಟು ಇದು ಹಬ್ಬಿವೆ. ಅಂದ್ರೆ ತುಂಬಾ ನಿರಂತರವಾಗಿದೆ ಅಂತೇಳಿ. ಅಂದ್ರೆ ಉತ್ತರದ ಪರ್ವತಗಳು 2400 ಕಿಲೋಮೀಟರ್ಗಳಷ್ಟು ಉದ್ದವಾಗಿವೆ. ಅವುಗಳ ಅಗಲ ಎಷ್ಟಿದೆ ಅಂತಂದ್ರೆ ಇಲ್ಲಿಂದ ಇಲ್ಲಿಗೆ 240ರಿಂದ ಹಿಡಿದು 320, 240ರಿಂದ ಹಿಡಿದು 320 ಕಿಲೋಮೀಟರ್ಗಳಷ್ಟು ಅಗಲ ಆಗಿವೆ. ಉತ್ತರದ ಪರ್ವತ ಶ್ರೇಣಿಗಳು ಅಥವಾ ಹಿಮಾಲಯ ಪರ್ವತ ಶ್ರೇಣಿ 240 ಕಿಲೋಮೀಟರ್ನಿಂದ ಹಿಡಿದು 320 ಕಿಲೋಮೀಟರ್ಗಳು ತುಂಬಾ ಅಗಲವಾಗಿವೆ. ಪಶ್ಚಿಮದಲ್ಲಿ ಅಗಲವಾಗಿದ್ದು, ಪಶ್ಚಿಮದಲ್ಲಿ ಇದನ್ನು ಅಗಲ ಆಗಿದೆ, ಪೂರ್ವದ ಕಡೆಗೆ ಸ್ವಲ್ಪ ಅವು ಪೂರ್ವದಡೆಗೆ ಕಿರಿದಾದಂತೆ ಕಂಡು ಬರ್ತಾ ಇದೆ. ಸುಮಾರು 5 ಲಕ್ಷ ಚದರ ಕಿಲೋಮೀಟರ್, 5 ಲಕ್ಷ ಚದರ ಕಿಲೋಮೀಟರ್ ಉತ್ತರದ ಪರ್ವತ ಸರಣಿಗಳು ಸುಮಾರು 5 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಹರಡಿಕೊಂಡಿರುವಂಥದ್ದು ನೋಡ್ತೇವೆ. ದಕ್ಷಿಣಕ್ಕೆ ತುಂಬಾ ಇಳಿಜಾರಾಗಿದ್ದಾವೆ ಚೀನಾದ ಕಡೆಗೆ ದಕ್ಷಿಣ ಭಾಗ, ಹಾಗೆ ಈ ಕಡೆಗೆ ಕಿರಿದಾದಂಥ ಇಳಿಜಾರನ್ನ ಟಿಬೆಟ್ ಕಡೆಗೆ ನಾವು ಬಹಳ ತುಂಬಾ ಕಿರಿದಾದ ಇಳಿಜಾರನ್ನ ನಾವು ಸುಮಾರು ಉತ್ತರದ ಪರ್ವತಗಳು 5 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಹರಡಿವೆ. ಭಾರತದ ಕಡೆಗೆ ದಕ್ಷಿಣದ ಕಡೆಗೆ ತುಂಬಾ ಇಳಿಜಾರಾಗಿವೆ. ಟಿಬೆಟ್ ಕಡೆಗೆ ಅವು ತುಂಬಾ ಕಿರಿದಾದಂತಹ ಇಳಿಜಾರನ್ನ ಹೊಂದಿರುವಂಥದ್ದನ್ನ ನೋಡ್ತೇವೆ. ಹಾಗಾದ್ರೆ ಈ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ 3 ಸಮಾನಾಂತರ ಸರಣಿಗಳನ್ನ ನಾವು ಕಾಣ್ತೇವೆ. ಹಿಮಾಲಯ ಪರ್ವತ ಶ್ರೇಣಿ 3 ಸಮಾನಾಂತರ ಸರಣಿಗಳನ್ನ ಅಥವಾ ಶ್ರೇಣಿಗಳನ್ನ ಒಳಗೊಂಡಿದೆ. ಒಂದೇದೇನಪ್ಪಾ ಅಂದ್ರೆ ಒಂದು ಮಹಾ ಹಿಮಾಲಯ, ಎರಡನೇದು ಒಳ ಹಿಮಾಲಯ, ಮೂರು ಶಿವಾಲಿಕ್ ಬೆಟ್ಟಗಳು, ಇವನ್ನು ನಾವು ಹಿಮಾಲಯ ಪರ್ವತ ಸಮಾಂತರ ಸರಣಿಗಳು. ವಿದ್ಯಾರ್ಥಿಗಳೇ, ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ 3 ಸಮಾನಾಂತರ ಅಥವಾ ಸಮಾನಾಂತರವಾಗಿರ್ತಕ್ಕಂತಹ ಅಥವಾ ಸಮಾಂತರ ಸಮಾನಾಂತರ ಶ್ರೇಣಿಗಳನ್ನು ನಾವು ಕಾಣಬಹುದು. ಅದರಲ್ಲಿ ಒಂದೇದು ಮಹಾ ಹಿಮಾಲಯ, 2 ಒಳ ಹಿಮಾಲಯ, 3 ಶಿವಾಲಿಕ್ ಬೆಟ್ಟಗಳು. ಹೀಗೆ ಉತ್ತರ ಭಾರತದ ಏನು
ಉತ್ತರದ ಪರ್ವತಗಳಿದಾವಲ್ಲ, ಉತ್ತರದ ಪರ್ವತಗಳು ಹಿಮಾಲಯ ಪರ್ವತದಂತಹ ದೊಡ್ಡ ಶ್ರೇಣಿಯನ್ನು ಒಳಗೊಂಡಿವೆ. ಈ ಹಿಮಾಲಯ ಪರ್ವತದ ಶ್ರೇಣಿಯಲ್ಲಿ 3 ಸಮಾನಾಂತರ ಸರಣಿಗಳನ್ನು ನಾವು ಕಾಣ್ತೇವೆ. ಒಂದಿದು ಮಹಾ ಹಿಮಾಲಯ, 2 ಒಳ ಹಿಮಾಲಯ, 3 ಶಿವಾಲಿಕ್ ಬೆಟ್ಟಗಳನ್ನು ನಾವು ಕಾಣ್ತೇವೆ. ಹಾಗಾದರೆ ಒಂದು ಮಹಾ ಹಿಮಾಲಯ. ಮಹಾ ಹಿಮಾಲಯದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ನೋಡಿ, ಇವು ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವಂತಹ ಒಂದು ಅವಿರತ ಮತ್ತು ಅತಿ ಎತ್ತರವಾದ ಸರಣಿಯೇ ಮಹಾ ಹಿಮಾಲಯ. ಮಹಾ ಹಿಮಾಲಯ ನಾವಿಲ್ಲಿ ಭೂಪಟದಲ್ಲಿ ಗಮನಿಸಬಹುದು ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಹಿಮಾಲಯ ಪರ್ವತದ 3 ಸಮಾನಾಂತರ ಸರಣಿಯಲ್ಲಿ ಒಂದೇದು ಮಹಾ ಹಿಮಾಲಯ. ಈ ಮಹಾ ಹಿಮಾಲಯ ಪರ್ವತಗಳ ಮಧ್ಯದಲ್ಲಿರುವಂತಹ ಅವಿರತವಾದ ನಿರಂತರವಾಗಿರುವಂತಹ ಅತಿ ಎತ್ತರವಾದ ಸರಣಿ ಅಂದರೆ ಮಹಾ ಹಿಮಾಲಯ ಅಂತೇಳಿ ನಾವು ಕರಿತೇವೆ. ಮಹಾ ಹಿಮಾಲಯ, ಇದನ್ನೇ ನಾವು ಮಹಾ ಹಿಮಾಲಯ. ಇವುಗಳ ಸರಾಸರಿ ಎತ್ತರ ಸಮುದ್ರ ಮಟ್ಟದಿಂದ, ಅಂದ್ರೆ ಸಮುದ್ರ ಮಟ್ಟ ತಗ್ಗಿದೆ, ಅಲ್ಲಿಂದ ನಾವು ಎತ್ತರವನ್ನು ನಾವು ಅಳತೆ ಮಾಡ್ಕೊಳ್ತೇವೆ. ಸಮುದ್ರ ಮಟ್ಟದಿಂದ 6100 ಮೀಟರ್ಗಳಷ್ಟು ಎತ್ತರವಾಗಿದ್ದಾವೆ. ಇಲ್ಲಿ ಹಲವು ಎತ್ತರವಾದಂತಹ ಶಿಖರಗಳನ್ನ ನಾವಿಲ್ಲಿ ಕಾಣಬಹುದು. ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಮೌಂಟ್ ಎವರೆಸ್ಟ್ ಅಂತೇಳಿ, ಮೌಂಟ್ ಎವರೆಸ್ಟ್ 8848 ಮೀಟರ್ಗಳಷ್ಟು ಎತ್ತರವಾಗಿರುವಂಥದ್ದು ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ವಿದ್ಯಾರ್ಥಿಗಳೇ, ಮಹಾ ಹಿಮಾಲಯ ಅತ್ಯಂತ ಎತ್ತರವಾದ ಶಿಖರಗಳನ್ನ ಇದು ಹೊಂದಿದೆ. ಅವುಗಳಲ್ಲಿ ಮೌಂಟ್ ಎವರೆಸ್ಟ್ 8848 ಮೀಟರ್ಗಳಷ್ಟು ಎತ್ತರವಾಗಿದ್ದು ಪ್ರಪಂಚದಲ್ಲಿಯೇ ಅತ್ಯಂತ ಎತ್ತರವಾದ ಶಿಖರ. ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮೌಂಟ್ ಎವರೆಸ್ಟ್ 8848 ಮೀಟರ್ಗಳಷ್ಟು ಎತ್ತರವಾಗಿದೆ. ಇತರ ಪ್ರಮುಖವಾದಂತಹ ಶಿಖರಗಳನ್ನು ನೋಡಿದರೆ ಕಾಂಚನಜುಂಗ, ಮಾಕಲು, ಹಾಗೆ ಧವಳಗಿರಿ, ಮನಾಸ್ಲು, ನಂದಾದೇವಿ ಇತ್ಯಾದಿ ಬಹಳಷ್ಟು ಎತ್ತರವಾದಂತಹ ಶಿಖರಗಳನ್ನ ಈ ಮಹಾ ಹಿಮಾಲಯ ಎನ್ನುವಂಥದ್ದು ಒಳಗೊಂಡಿದೆ. ಈ ಸರಣಿ ಏನು ಮಹಾ ಹಿಮಾಲಯ ವರ್ಷವೆಲ್ಲ ಹಿಮದಿಂದ ಆವೃತವಾಗಿರೋದ್ರಿಂದ ಇದನ್ನು ನಾವು ಹಿಮಾದ್ರಿ ಅಂತ ಹೇಳಿ ಕರೀತೇವೆ. ನಾವು ಹಿಮಾದ್ರಿ. ಹಾಗಾದರೆ ಈ ಮಹಾ ಹಿಮಾಲಯವನ್ನ ಹಿಮಾದ್ರಿ ಎಂದು ಕರೆಯಲು ಕಾರಣವೇನು? ಮಹಾ ಹಿಮಾಲಯ ಸರಣಿಯು ವರ್ಷವೆಲ್ಲ ಅಥವಾ ವರ್ಷವಿಡೀ ಹಿಮದಿಂದ ಆವೃತವಾಗಿರೋದ್ರಿಂದ ಇದನ್ನು ನಾವು ಹಿಮಾದ್ರಿ ಎಂದು ಕರೆಯುತ್ತೇವೆ. ಇದು ಅನೇಕ ಹಿಮ ನದಿಗಳ ಉಗಮ ಸ್ಥಾನ ಆಗಿದೆ. ಉದಾಹರಣೆಗೆ ಗಂಗೋತ್ರಿ, ಯಮುನೋತ್ರಿ ಎನ್ನುವಂತಹ ದೊಡ್ಡದಾಗಿರ್ತಕ್ಕಂಥ ಹಿಮ ನದಿಗಳು ಹಿಮಾಲಯ ಪರ್ವತದಲ್ಲಿ ಅಥವಾ ಮಹಾ ಹಿಮಾಲಯದಲ್ಲಿ ಹುಟ್ಟುತ್ತವೆ. ಇಲ್ಲಿ ಅನೇಕ ಪರ್ವತ ಘಾಟಿಗಳಿದ್ದಾವೆ. ಬುರ್ಜಿಲ್ ಘಾಟಿ, ಜೋಜಿಲ, ಶಿಪ್ಕಿಲ ಎನ್ನುವಂತಹ ನಾವು ಪರ್ವತ ಘಾಟಿಗಳನ್ನು ಕೂಡ ಮಹಾ ಹಿಮಾಲಯದಲ್ಲಿ ಕಾಣಬಹುದು. ವಿದ್ಯಾರ್ಥಿಗಳೇ, ಇದರಲ್ಲಿ ಬಹಳ ಪ್ರಮುಖವಾದಂತಹ ಒಂದು ಅಂಶ ಅಂತಂದ್ರೆ ನಾವು ಅತ್ಯಂತ ಎತ್ತರವಾದಂತಹ ಶಿಖರ ಅಂತಂದ್ರೆ ಮೌಂಟ್ ಎವರೆಸ್ಟ್ ಅಂತೇಳಿ ಕರಿತೀವಿ. ಹಿಮಾದ್ರಿ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಇದು ವರ್ಷವಿಡೀ ಹಿಮದಿಂದ ಆವೃತಗೊಂಡಿರೋದ್ರಿಂದ ನಾವು ಇದನ್ನು ಏನಂತ ಕರಿತೀವಿ? ಹಿಮಾದ್ರಿ ಅಂತೇಳಿ ಕರಿತೇವೆ. ಹಾಗಾದ್ರೆ ಈ ಹಿಮಾದ್ರಿಯ ಸರಣಿಗಳ ಉತ್ತರಕ್ಕೆ ಕಂಡು ಬರುವಂತದ್ದೇ ಎರಡನೇದು ಒಂದು ಒಳ ಹಿಮಾಲಯದ ಬಗ್ಗೆ ನಾವು ಈಗ ಅಭ್ಯಾಸ ಮಾಡಬೇಕಾಗುತ್ತೆ. ಹಿಮಾಲಯ ಪರ್ವತದ ಎರಡನೆಯ ಸರಣಿ ನಾವು ಅದನ್ನ ಒಳ ಹಿಮಾಲಯ ಅಂತೇಳಿ ಕರಿತೇವೆ. ಈ ಒಳ ಹಿಮಾಲಯಕ್ಕಿಂತ ಮುಂಚೆ ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರತಕ್ಕಂಥ ಪರ್ವತಗಳನ್ನ ನಾವು ಹೊರ ಹಿಮಾಲಯ ಅಂತ ಕೂಡ ಕರಿತೀವಿ. ಹೊರ ಹಿಮಾಲಯ.
ಹೊರ ಹಿಮಾಲಯ. ವಿದ್ಯಾರ್ಥಿಗಳೇ, ಹೊರ ಹಿಮಾಲಯ ಅಂತಂದ್ರೆ ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರುವಂತಹ ಪರ್ವತಗಳನ್ನ ನಾವು ಹೊರ ಹಿಮಾಲಯ, ಟ್ರಾನ್ಸ್ ಹಿಮಾಲಯ ಅಂತ ಹೇಳಿ ಕರೀತೇವೆ. ಹೊರ ಹಿಮಾಲಯ ಅಂದ್ರೆ ಮಹಾ ಹಿಮಾಲಯವನ್ನ ನಾವು ಹಿಮಾದ್ರಿ ಎಂದು ಕರೆಯುತ್ತೇವೆ. ಈ ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರುವಂತಹ ಪರ್ವತಗಳನ್ನ ನಾವು ಹೊರ ಹಿಮಾಲಯಗಳು ಎಂದು ಕರೆಯುತ್ತೇವೆ. ಇದನ್ನ ಪರೀಕ್ಷಾ ದೃಷ್ಟಿಯಿಂದ ಒಂದಾಗ ಕೇಳುವ ಸಾಧ್ಯತೆ ಇದೆ. ಹೊರ ಹಿಮಾಲಯಗಳು ಎಂದರೇನು? ಹಿಮಾದ್ರಿ ಸರಣಿಗಳಿಂದ ಉತ್ತರಕ್ಕೆ ಕಂಡು ಬರುವ ಪರ್ವತಗಳನ್ನ ಹೊರ ಹಿಮಾಲಯ ಎಂದು ಕರೆಯುತ್ತೇವೆ. ಇವು ಕಾರಕೋರಂ ಸರಣಿಗಳನ್ನು ಕೂಡ ಒಳಗೊಂಡಿದ್ದು, ಇಲ್ಲಿ K2 ಗಾಡ್ವಿನ್ ಆಸ್ಟಿನ್ ಎನ್ನುವಂತಹ ಒಂದು ಪರ್ವತ, ಇದು ಭಾರತದ ಅತ್ಯಂತ ಎತ್ತರವಾದ ಶಿಖರ ಅಂತ ಹೇಳಿ ನಾವು ತಿಳಿದುಕೊಳ್ಳಬಹುದು. ವಿದ್ಯಾರ್ಥಿಗಳೇ, ಈ ಒಂದು ಹಿಮಾಲಯ ಅರ್ಥ ಆಯಿತು. ಈಗ ಈ ಒಂದು ಮಹಾ ಹಿಮಾಲಯದಲ್ಲಿ K2 ಗಾಡ್ವಿನ್ ಆಸ್ಟಿನ್ ಎನ್ನುವಂತಹ ಒಂದು ಪರ್ವತ, ಇದು ಭಾರತದ ಅತ್ಯಂತ ಎತ್ತರವಾದಂತಹ ಸರಣಿ ಶಿಖರ ಆಗಿದೆ. ಇವು ಕಾರಕೋರಂ ಸರಣಿಗಳನ್ನ ಒಳಗೊಂಡಿದ್ದು, ಅಲ್ಲಿ K2 ಅಥವಾ ಗಾಡ್ವಿನ್ ಆಸ್ಟಿನ್, ಈ K2 ಅಥವಾ ಗಾಡ್ವಿನ್ ಆಸ್ಟಿನ್ ಎನ್ನುವಂಥದ್ದು ಭಾರತದ ಅತ್ಯಂತ ಎತ್ತರದ ಶಿಖರ. ವಿದ್ಯಾರ್ಥಿಗಳೇ, ಇದನ್ನು ಒಂದು ಅಂಕಗಳಿಗೆ ಕೇಳಲಾಗುತ್ತೆ. ನೀವು ಗೊಂದಲ ಮಾಡಿಕೊಳ್ಳಬಾರದು. ಪ್ರಪಂಚದ ಅತ್ಯಂತ ಎತ್ತರವಾದ ಶಿಖರ ಎಂದರೆ ಮೌಂಟ್ ಎವರೆಸ್ಟ್. ಭಾರತದ ಅತ್ಯಂತ ಎತ್ತರವಾದ ಶಿಖರ ಎಂದರೆ ಗಾಡ್ವಿನ್ ಆಸ್ಟಿನ್ ಅಥವಾ K2. ಇದು ಕಾರಕೋರಂ ಸರಣಿಯಲ್ಲಿ ಕಂಡು ಬರುವಂತದ್ದನ್ನ ನಾವು ನೋಡ್ತೇವೆ. ಇದು ಭಾರತದ ಎತ್ತರವಾಗಿರ್ತಕ್ಕಂತಹ ಶಿಖರ ಆಗಿದೆ. ಹಾಗಾದರೆ ಈ ಎರಡನೆಯ ಒಂದು ಹಿಮಾಲಯ ಪರ್ವತದ ಸರಣಿ, ಹಿಮಾಲಯ ಪರ್ವತದ ಸಮಾನಾಂತರ ಒಂದು ಶ್ರೇಣಿಗಳಲ್ಲಿ ಎರಡನೇದು ಒಳ ಹಿಮಾಲಯದ ಬಗ್ಗೆ ನಾವೀಗ ತಿಳಿದುಕೊಳ್ಳೋಣ. ಒಳ ಹಿಮಾಲಯ ಪರ್ವತ ಶ್ರೇಣಿಯ ಸಮಾನಾಂತರ ಶ್ರೇಣಿಯ ಎರಡನೆಯ ವಿಧ. ಇದು ಮಹಾ ಹಿಮಾಲಯದ ದಕ್ಷಿಣ. ಹಾಗೆ ನಾವು ನೋಡಿದಾಗೆ ತುಂಬಾ ಉತ್ತರಕ್ಕಿರುವಂಥದ್ದು ಮೊದಲನೇದು ಮಹಾ ಹಿಮಾಲಯದ ದಕ್ಷಿಣ ಭಾಗಕ್ಕೆ ಇರುವಂಥದ್ದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಇದನ್ನ ಒಳ ಹಿಮಾಲಯ ಅಥವಾ ಹಿಮಾಚಲ್ ಅಂತಲೂ ಕೂಡ ಇದನ್ನ ಕರಿತೀವಿ. ಇದಕ್ಕೆ ಇರತಕ್ಕಂಥ ಮತ್ತೊಂದು ಹೆಸರು ಹಿಮಾಚಲ್. ವಿದ್ಯಾರ್ಥಿಗಳೇ, ಹಿಮಾಲಯ ಪರ್ವತ ಶ್ರೇಣಿಯ ಸಮಾನಾಂತರ ಸರಣಿಗಳಲ್ಲಿ ಮೊದಲನೆಯದು ಮಹಾಹಿಮಾಲಯವನ್ನ ನಾವು ಹಿಮಾದ್ರಿ ಎಂದು ಕರೆಯುತ್ತೇವೆ. ಎರಡನೆಯ ಸಮಾನಾಂತರ ಸರಣಿ ಅಥವಾ ಶ್ರೇಣಿ ಒಳ ಹಿಮಾಲಯ. ಈ ಒಳ ಹಿಮಾಲಯವನ್ನ ಹಿಮಾಚಲ್ ಎಂದು ಕರೆಯುತ್ತೇವೆ. ಇದು ಮಹಾ ಹಿಮಾಲಯದ ದಕ್ಷಿಣಕ್ಕೆ ಇದೆ. ಇದು ಸುಮಾರು 60ರಿಂದ 80 ಕಿಲೋಮೀಟರ್ಗಳಷ್ಟು ಅಗಲವಾಗಿದೆ. 1500ರಿಂದ ಹಿಡಿದು 4500 ಕಿಲೋಮೀಟರ್ಗಳಷ್ಟು ಎತ್ತರವಾಗಿದೆ. ಈ ಒಂದು ಒಳ ಹಿಮಾಲಯದ ಪೂರ್ವ ಭಾಗ ತುಂಬಾ ಅರಣ್ಯಗಳಿಂದ ಇದು ಒಳಗೊಂಡಿರುವಂಥದ್ದನ್ನು ನಾವು ನೋಡಬಹುದು. ಇಲ್ಲಿಯೂ ಕೂಡ ಅನೇಕ ಸಮಾನಾಂತರ ಶ್ರೇಣಿಗಳಿದ್ದಾವೆ. ಉದಾಹರಣೆಗೆ ಪಿರ್ಪಂಜಾಲು, ದೌಲಾಧರ್, ಮಸ್ಸೋರಿ, ಮಹಾಭಾರತ್ ಮತ್ತು ಡಾರ್ಜಿಲಿಂಗ್ ಎನ್ನುವಂತಹ ಸರಣಿಗಳು ಈ ಒಂದು ಒಳ ಹಿಮಾಲಯ ಅಥವಾ ಹಿಮಾಚಲ್ನಲ್ಲಿ ಕಂಡು ಬರುತ್ತವೆ. ನಮಗೆ ಬಹಳ ಪ್ರಮುಖವಾದಂತೂ ಒಳ ಹಿಮಾಲಯ. ಇಲ್ಲಿಯೂ ಕೂಡ ಅನೇಕ ಸಮಾನಾಂತರ ಸರಣಿ ಪರ್ವತಗಳು ಕಂಡು ಬರ್ತವೆ. ಉದಾಹರಣೆಗೆ ಪಿರ್ಪಂಜಾಲ್, ದೌಲಾಧರ್, ನಾಗತಿಬ್ಬಾ, ಮಸ್ಸೋರಿ, ಮಹಾಭಾರತ್ ಮತ್ತು ಡಾರ್ಜಿಲಿಂಗ್ ಎನ್ನುವಂತಹ ಸಮಾನಾಂತರ ಶ್ರೇಣಿಗಳನ್ನ ಒಳ ಹಿಮಾಲಯ ಇದು ಒಳಗೊಂಡಿರುವಂತದ್ದನ್ನ ನಾವು ಕಾಣಬಹುದು. ಇಲ್ಲಿ ಅನೇಕ ಆಕರ್ಷಕವಾಗಿರ್ತಕ್ಕಂತಹ ಕಣಿವೆಗಳನ್ನು ನೋಡುತ್ತೇವೆ. ಬಹಳ ಸುಂದರವಾಗಿರ್ತಕ್ಕಂಥದ್ದು ಭಾರತದ ಸ್ವರ್ಗ ಎಂತಲೇ ಪರಿಗಣಿಸುವಂತಹ ಕಾಶ್ಮೀರ ಕಣಿವೆ, ಕಾಂಗ್ರಾ ಕಣಿವೆ,
ಕುಲು ಕಣಿವೆ ಇವೆಲ್ಲವೂ ಕೂಡ ಒಳ ಹಿಮಾಲಯದಲ್ಲಿ ಕಂಡುಬರುವಂತಹ ಆಕರ್ಷಕ ಒಂದು ಕಣಿವೆಗಳಾಗಿವೆ. ಇಲ್ಲಿ ಅನೇಕ ಆಕರ್ಷಕ ಗಿರಿಧಾಮಗಳು ಕೂಡ ಇವೆ. ನಮಗೆ ಗೊತ್ತಿರಬಹುದು ಶಿಮ್ಲಾ, ರಾಣಿಕೇಟ್, ಮಸ್ಸೋರಿ, ನೈನಿತಾಲ್, ಡಾರ್ಜಿಲಿಂಗ್ ಎನ್ನುವಂತಹ ಆಕರ್ಷಕ ಗಿರಿಧಾಮಗಳು ಕೂಡ ಒಳ ಹಿಮಾಲಯದಲ್ಲಿ ಕಂಡು ಬರ್ತವೆ. ಹೀಗಾಗಿ ಈ ಒಳ ಹಿಮಾಲಯ ಎಲ್ಲರನ್ನೂ ಕೂಡ ಆಕರ್ಷಿಸುವಂತಹ ಗಿರಿಧಾಮಗಳನ್ನ ಮತ್ತು ಸ್ವರ್ಗ ಪ್ರದೇಶಗಳಾಗಿರ್ತಕ್ಕಂತಹ ಆಕರ್ಷಕ ಕಣಿವೆಗಳನ್ನ ಒಳಗೊಂಡಿರುವಂಥದ್ದನ್ನ ನಾವು ನೋಡಬಹುದು. ವಿದ್ಯಾರ್ಥಿಗಳೇ, ಮೂರನೆಯ ಸಮಾನಾಂತರ ಶ್ರೇಣಿ ಯಾವುದಪ್ಪ ಅಂದ್ರೆ ಸಿವಾಲಿಕ್ ಬೆಟ್ಟಗಳು. ಸಿವಾಲಿಕ್ ಬೆಟ್ಟಗಳು ಹಿಮಾಲಯ ಪರ್ವತ ಶ್ರೇಣಿಯ ಮೂರನೆಯ ಸಮಾನಾಂತರ ಶ್ರೇಣಿ ಸಿವಾಲಿಕ್ ಬೆಟ್ಟಗಳು. ಸಿವಾಲಿಕ್ ಬೆಟ್ಟಗಳು ಹಿಮಾಲಯ ಪರ್ವತ ಶ್ರೇಣಿಯ ಮೂರನೆಯ ಸಮಾನಾಂತರ ಸರಣಿ ಯಾವುದು ಅಂದ್ರೆ ಸಿವಾಲಿಕ್ ಬೆಟ್ಟಗಳು. ಈ ಸಿವಾಲಿಕ್ ಬೆಟ್ಟಗಳು ಹಿಮಾಲಯದ ಹೊರಗಿನಿಂದ ಅಥವಾ ಪಾದಭಾಗದ ಸರಣಿಗಳು ಆಗಿರುವಂಥದ್ದು ಪ್ರಧಾನ ಹಿಮಾಲಯದ ದಕ್ಷಿಣ ಭಾಗಕ್ಕೆ ಇವು ಕಂಡು ಬರ್ತವೆ. ಅಂದ್ರೆ ನಾವೇನೀಗ ನೋಡಿದ ಹಾಗೆ ಒಳ ಹಿಮಾಲಯದ ದಕ್ಷಿಣ ಭಾಗ ಅಥವಾ ಮಹಾ ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಸಿವಾಲಿಕ್ ಬೆಟ್ಟಗಳು ಕಂಡು ಬರ್ತವೆ. ಕಡಿಮೆ ಎತ್ತರವುಳ್ಳಂತ ಇವು ಹಿಮಾಲಯದ ಭಾಗಗಳಾಗಿವೆ. 600ರಿಂದ ಹಿಡಿದು 1500 ಮೀಟರ್ಗಳಷ್ಟು ಎತ್ತರವಾಗಿವೆ. ಇದು 15ರಿಂದ 150 ಕಿಲೋಮೀಟರ್ಗಳಷ್ಟು ಇವು ಅಗಲವಾಗಿರುವಂಥದ್ದನ್ನು ನೋಡ್ತೇವೆ. ಇವು ಜಮ್ಮು ಕಾಶ್ಮೀರದಿಂದ ಹಿಡಿದು ಅರುಣಾಚಲ ಪ್ರದೇಶದವರೆಗೆ ಹಬ್ಬಿರುವಂಥದ್ದನ್ನ ನಾವು ಕಾಣಬಹುದು. ಇವು ಸಮತಟ್ಟಾದ ಒಂದು ತಳವುಳ್ಳ ಕಣಿವೆಗಳನ್ನ ಈ ಒಂದು ಸಿವಾಲಿಕ್ ಬೆಟ್ಟಗಳು ಹೊಂದಿವೆ. ಇವುಗಳನ್ನು ನಾವು ಡೂನ್ಸ್ ಅಂತ ಹೇಳಿ ಕರೀತೇವೆ. ಡೂನ್ಸ್ ಡೂನ್ಸ್ ನಿಮಗೆ ಕೇಳ್ತಾರೆ, ಡೂನ್ಸ್ಗಳು ಎಂದರೇನು? ಸಮತಟ್ಟಾದ ತಳವುಳ್ಳ, ಸಮತಟ್ಟಾದ ತಳವುಳ್ಳ, ಈ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನ ನಾವು ಕರಿತೀವಿ. ಕಣಿವೆಗಳನ್ನ, ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನ ನಾವು ಡೂನ್ಸ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ಡೆಹರಾಡೂನ್, ಡೆಹರಾಡೂನ್, ಡೆಹರಾಡೂನ್. ಸೊ ಹೀಗೆ ಒಂದು ಪರೀಕ್ಷಾ ದೃಷ್ಟಿಯಿಂದ ಡೂನ್ಗಳೆಂದರೇನು, ಒಂದು ಉದಾಹರಣೆಯನ್ನು ಕೊಡಿ ಎನ್ನುವಂಥ ಪ್ರಶ್ನೆಯನ್ನ ಕೇಳುವ ಸಂಭವವಿದೆ. ಹಾಗಾದರೆ ಡೂನ್ಗಳು ಎಂದರೆ ಸಮತಟ್ಟಾದ ತಳವುಳ್ಳ ಕಣಿವೆಗಳನ್ನ ಡೂನ್ಸ್ಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಡೆಹರಾಡೂನ್. ಹಾಗಾದರೆ ಈ ಉತ್ತರದ ಪರ್ವತಗಳ ಒಂದು ಪ್ರಾಮುಖ್ಯತೆಯನ್ನ ನಾವೀಗ ಅಭ್ಯಾಸ ಮಾಡಬೇಕಾಗುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಮೊದಲನೆಯ ಪ್ರಾಕೃತಿಕ ವಿಭಾಗವಾದ ಉತ್ತರದ ಪರ್ವತಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ. ಈಗ ನಾವು ಈ ಪ್ರಮುಖ ಪ್ರಾಕೃತಿಕ ವಿಭಾಗವಾದ ಉತ್ತರದ ಪರ್ವತಗಳ ಪ್ರಾಮುಖ್ಯತೆಯನ್ನು, ಉತ್ತರದ ಪರ್ವತಗಳ ಪ್ರಾಮುಖ್ಯತೆ ಇದನ್ನ ಪರೀಕ್ಷಾ ದೃಷ್ಟಿಯಿಂದ 3ರಿಂದ 4 ಅಂಕಗಳಿಗೆ ಕೇಳುವಂತಹ ಸಂಭವವಿದೆ. ಇದಕ್ಕೆ ನೀವು ಕನಿಷ್ಠ 6ರಿಂದ 8, 10 ಅಂಶಗಳನ್ನು ಬರೆಯಬೇಕಾಗುತ್ತದೆ. ಹಾಗಾದರೆ ಈಗ ನೋಡೋಣ, ಉತ್ತರದ ಪರ್ವತಗಳ ಒಂದು ಪ್ರಾಮುಖ್ಯತೆ ಏನು. ಒಂದು, ಇದು ವಿದೇಶಿಯರಿಂದ ಅಥವಾ ಪರಕೀಯರ ದಾಳಿಯಿಂದ ಇದು ರಕ್ಷಣೆ ಮಾಡುತ್ತದೆ. ಒಂದೇನು, ವಿದೇಶಿಯರಿಂದ ಅಥವಾ ವಿದೇಶಿಯರ ದಾಳಿಯಿಂದ ಇದು ರಕ್ಷಣೆ ಮಾಡುತ್ತದೆ. ದಾಳಿಯಿಂದ ರಕ್ಷಣೆಯನ್ನು ಮಾಡುತ್ತೆ. ಇದು ಬಹಳ ಪ್ರಮುಖವಾದ. ಉದಾಹರಣೆಗೆ ನಾವು ನೋಡೋದಾದ್ರೆ, ಹಿಮಾಲಯ ಪರ್ವತ ಶ್ರೇಣಿ ಅಥವಾ ಉತ್ತರದ ಪರ್ವತಗಳು ಉತ್ತರದ ಗಡಿಯುದ್ದಕ್ಕೂ ಕೂಡ ಇರೋದ್ರಿಂದ ಚೀನಾದ ಕಡೆಯಿಂದ ಅಥವಾ ಆ ಕಡೆ ಇರತಕ್ಕಂಥ ದೇಶಗಳ ಒಂದು ವಿದೇಶಿಯರ ದಾಳಿಯನ್ನ ಇದು ನೈಸರ್ಗಿಕವಾಗಿ ತಡೆಗಟ್ಟಿರುವಂಥದ್ದನ್ನ ನಾವು ಕಾಣಬಹುದು. ಎರಡನೇದು, ಶೀತ ಗಾಳಿಯಿಂದ ರಕ್ಷಣೆ ನೀಡುತ್ತದೆ. ಶೀತ ಗಾಳಿಯಿಂದ ಮಧ್ಯ ಏಷ್ಯಾದ ಸೈಬೀರಿಯಾದಿಂದ ಬೀಸುವಂತಹ ಒಂದು ಶೀತ ಗಾಳಿಯಿಂದ ರಕ್ಷಣೆ ನೀಡಿದೆ.
ಇಲ್ಲ ಅಂದ್ರೆ ಆ ಪರ್ವತ ಇಲ್ಲ, ಹಿಮಾಲಯ ಪರ್ವತ ಇಲ್ಲ ಅಂದ್ರೆ ನಾವೆಲ್ಲರೂ ಕೂಡ ಚಳಿಯನ್ನು, ಅತ್ಯಂತ ಶೀತವನ್ನು ಅನುಭವಿಸಬೇಕಾಗಿತ್ತು. ತುಂಬಾ ನಾವು ಸಂಕಷ್ಟಕ್ಕೊಳಗಾಗ್ತೇವೆ. ಹಾಗಾಗಿ ನೈಸರ್ಗಿಕವಾಗಿ ಇರತಕ್ಕಂಥ ಗಡಿ ಉತ್ತರದ ಪರ್ವತಗಳು, ವಿಶೇಷವಾಗಿ ಹಿಮಾಲಯ ಪರ್ವತ ಶ್ರೇಣಿ ನಮಗೆ ಮಧ್ಯ ಏಷ್ಯಾದ ಸೈಬೀರಿಯಾದಿಂದ ಬೀಸುವಂತಹ ಶೀತ ಗಾಳಿಯಿಂದ ನಮಗೆ ರಕ್ಷಣೆಯನ್ನು ಒದಗಿಸುತ್ತದೆ ಅಂತ. ಮಾರುತಗಳನ್ನು ಇದು ತಡೆದು ಅಧಿಕ ಮಳೆಯನ್ನು ಸುರಿಸುತ್ತದೆ. ಮಾರುತಗಳನ್ನು ತಡೆಯುತ್ತೆ. ಯಾವ್ಯಾವ ಮಾರುತಗಳು? ಮಾರುತಗಳನ್ನು ತಡೆದು ಅಧಿಕ ಮಳೆಗೆ ಕಾರಣವಾಗಿದೆ. ನಮಗೆ ಗೊತ್ತಿದೆ, ಭಾರತದ ಕೃಷಿಯ ವ್ಯವಸ್ಥೆ ಮಾನ್ಸೂನ್ ಮಾರುತಗಳನ್ನ ಅವಲಂಬಿಸಿವೆ. ಮಾನ್ಸೂನ್ ಮಾರುತಗಳು ಅಂದ್ರೆ ನೈಋತ್ಯ ಮಾನ್ಸೂನ್ ಮಾರುತಗಳು ಹಿಮಾಲಯ ಪರ್ವತದ ಕಡೆಗೆ ಬೀಸ್ತವೆ. ಈ ನೈಸರ್ಗಿಕವಾಗಿರ್ತಕ್ಕಂಥ ಹಿಮಾಲಯ ಪರ್ವತ ಈ ಮಾರುತಗಳನ್ನು ತಡೆದು ನಮಗೆ ಅಧಿಕ ಮಳೆ ಆಗಲಿಕ್ಕೆ ತುಂಬಾ ಅನುಕೂಲವನ್ನು ಮಾಡಿಕೊಡುತ್ತೆ. ಈ ಒಂದು ಉತ್ತರದ ಪರ್ವತಗಳಲ್ಲಿ ಅತ್ಯಂತ ದಟ್ಟವಾಗಿರುವಂತಹ ಅರಣ್ಯಗಳನ್ನ ನಾವು ಕಾಣಬಹುದು. ದಟ್ಟವಾದ ಅರಣ್ಯಗಳಿವೆ ಅಂದ್ರೆ ಉತ್ತರ ಅರಣ್ಯಗಳು. ಉತ್ತರದ ಪರ್ವತಗಳ ಇಳಿಜಾರುಗಳಲ್ಲಿ ನಾವು ದಟ್ಟವಾಗಿರ್ತಕ್ಕಂತಹ ಕಾಡುಗಳನ್ನ ನಾವು ನೋಡಬಹುದು. ಇದು ನೆಡುತೋಪು ಅಥವಾ ನೆಡುತೋಟದ ಬೆಳೆಗಳಿಗೆ ತುಂಬಾ ಸೂಕ್ತವಾಗಿರುವುದು. ಹಾಗೆಯೇ ಖನಿಜಗಳ ಉಗ್ರಾಣ ಆಗಿದೆ. ಉತ್ತರದ ಪರ್ವತಗಳು ಅನೇಕ ಖನಿಜಗಳ ಉಗ್ರಾಣ ಆಗಿದೆ. ಹಾಗೆ ಹಲವು ನದಿಗಳ ಉಗಮ ಸ್ಥಾನ ಆಗಿದೆ. ನದಿಗಳ ಉಗಮ ಸ್ಥಾನವಾಗಿದೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ಜಲವಿದ್ಯುತ್ ಶಕ್ತಿಗೆ ತುಂಬಾ ಉತ್ಪಾದನೆ. ಜಲವಿದ್ಯುತ್ ಶಕ್ತಿಗೆ ಸಹಾಯವನ್ನ ಮಾಡ್ತವೆ. ಸೊ ಜಲವಿದ್ಯುತ್ ಶಕ್ತಿಗೆ ಇವು ತುಂಬಾ ಉಪಯುಕ್ತವಾಗಿರುವಂಥದ್ದನ್ನು ನಾವು ನೋಡಬಹುದು. ಉಪಯುಕ್ತವಾಗಿದೆ. ಇದಿಷ್ಟು ಕೂಡ ಉತ್ತರದ ಪರ್ವತಗಳ ಒಂದು ಪ್ರಾಮುಖ್ಯತೆಯನ್ನು ನಾವು ತಿಳಿದುಕೊಂಡಂಗಾಯಿತು. ವಿದ್ಯಾರ್ಥಿಗಳ ಮತ್ತೊಮ್ಮೆ ಉತ್ತರದ ಪರ್ವತಗಳ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಪಟ್ಟಿ ಮಾಡಿ. ಉತ್ತರದ ಪರ್ವತಗಳು ವಿದೇಶಿಯರ ಅಥವಾ ಪರಕೀಯರ ದಾಳಿಯಿಂದ ರಕ್ಷಣೆ ನೀಡುತ್ತದೆ. ಮಧ್ಯ ಏಷ್ಯಾದ ಸೈಬೀರಿಯಾದಿಂದ ಬೀಸುವಂತಹ ಶೀತಗಾಳಿಯಿಂದ ನಮ್ಮನ್ನ ರಕ್ಷಿಸುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಅಧಿಕ ಮಳೆಗೆ ಉತ್ತರದ ಪರ್ವತಗಳು ಸಹಾಯ ಮಾಡುತ್ತವೆ, ಕಾರಣವಾಗುತ್ತವೆ. ಉತ್ತರದ ಪರ್ವತಗಳ ಇಳಿಜಾರುಗಳಲ್ಲಿ ದಟ್ಟವಾದಂತಹ ಅರಣ್ಯಗಳನ್ನು ಕಾಣುತ್ತೇವೆ. ಈ ಅರಣ್ಯಗಳು ಅನೇಕ ಕಾಡು ಪ್ರಾಣಿಗಳ ವಾಸಸ್ಥಾನ ಆಗಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈ ಅರಣ್ಯಗಳು ಕೂಡ ಅನೇಕ ಔಷಧೀಯ ಸಸ್ಯಗಳನ್ನು ಒಳಗೊಂಡಿರುವಂತಹ ಔಷಧೀಯ ಸಂಪತ್ತನ್ನು ಕೂಡ ಹೊಂದಿರುವಂಥದ್ದನ್ನು ನೋಡ್ತೇವೆ. ಉತ್ತರದ ಪರ್ವತಗಳು ಅನೇಕ ಖನಿಜಗಳ ಉಗ್ರಾಣ ಆಗಿವೆ. ಉತ್ತರದ ಪರ್ವತಗಳು ಹಲವು ನದಿಗಳ ಉಗಮ ಸ್ಥಾನ ಆಗಿವೆ. ಉದಾಹರಣೆ ಗಂಗೋತ್ರಿ, ಯಮುನೋತ್ರಿ, ಬ್ರಹ್ಮಪುತ್ರ ಇತ್ಯಾದಿ. ಹಾಗೆ ಉತ್ತರದ ಪರ್ವತಗಳು ಜಲವಿದ್ಯುತ್ ಶಕ್ತಿಗೆ ತುಂಬಾ ಉಪಯುಕ್ತವಾಗಿವೆ. ಇವೆಲ್ಲವುಗಳು ಕೂಡ ಉತ್ತರದ ಪರ್ವತಗಳ ಪ್ರಾಮುಖ್ಯತೆಯನ್ನ ನಾವೀಗ ತಿಳ್ಕೊಂಡಂಗಾಗಿದೆ. ಹಾಗಾದರೆ ಎರಡನೆಯ ಪ್ರಾಕೃತಿಕ ವಿಭಾಗ ಉತ್ತರದ ಮೈದಾನಗಳು. ಎರಡನೆಯ ಪ್ರಾಕೃತಿಕ ವಿಭಾಗ ಉತ್ತರದ ಮೈದಾನಗಳು. ಭಾರತದ ಎರಡನೆಯ ಪ್ರಮುಖವಾದ ಪ್ರಾಕೃತಿಕ ವಿಭಾಗ ಉತ್ತರದ ಮೈದಾನಗಳು. ಹಾಗಾದರೆ ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ಈ ಒಂದು ಉತ್ತರದ ಮೈದಾನಗಳು. ಸೊ ಉತ್ತರಕ್ಕೆ ನಮಗೇನಿದೆ? ಹಿಮಾಲಯ ಪರ್ವತ ಇದೆ. ದಕ್ಷಿಣ ಭಾಗಕ್ಕೆ ಪರ್ಯಾಯ ಪ್ರಸ್ಥಭೂಮಿ ಇದೆ. ಹೀಗೆ ಹಿಮಾಲಯ ಪರ್ವತ ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ಮಧ್ಯಭಾಗದಲ್ಲಿ ವಿಸ್ತರಿಸಿರುವಂತದ್ದನ್ನ ನಾವು ಉತ್ತರದ ಮೈದಾನಗಳು ಅಂತ ಕರಿತೇವೆ. ಇದು ಸೆಟ್ಲರ್ಸ್, ಗಂಗಾ ಮತ್ತು ಬ್ರಹ್ಮಪುತ್ರ ಈ ಮೂರು ನದಿಗಳ ಸಂಚಯ ಕಾರ್ಯದಿಂದ ನಿರ್ಮಾಣಗೊಂಡಿದೆ. ಬಹಳ ಪ್ರಮುಖವಾದಂತಹ ಅಂಶ. ಉತ್ತರದ ಮೈದಾನಗಳು ಸೆಟ್ಲರ್ಸ್, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳ ಸಂಚಯನದ ಕಾರ್ಯದಿಂದ ಇವು ನಿರ್ಮಾಣಗೊಂಡಿವೆ. ಪ್ರಪಂಚದ ಅತಿ ವಿಶಾಲವಾಗಿರುವಂತಹ ಮೆಕ್ಕಲು ಮಣ್ಣನ್ನ ಇವು ಒಳಗೊಂಡಿದೆ. ಮೆಕ್ಕಲು ಮಣ್ಣನ್ನ
ಈ ಉತ್ತರದ ಮೈದಾನ ಬಂದಿದೆ, ಮೆಕ್ಕಲು ಮಣ್ಣು. ಹಾಗೇನೆ ಇದು ಇನ್ನೊಂದು ಅಂಶವನ್ನು ತಿಳ್ಕೊಳ್ಬೇಕು ನಾವು, ನದಿಗಳ ಸಂಚಯನ ಕಾರ್ಯ, ನದಿಗಳ ಸಂಚಯನದ ಕಾರ್ಯ. ಹಾಗಾದರೆ ಉತ್ತರದ ಮೈದಾನಗಳು ಗಂಗಾ, ಸೆಟ್ಲರ್ಸ್, ನದಿಗಳ ಸಂಚಯನದ ಕಾರ್ಯದಿಂದ ಇವು ರೂಪುಗೊಂಡಿರುವಂಥದ್ದು. ಅವು ಹರಿಯುವಾಗ ತರುವಂತ ಮೆಕ್ಕಲು ಮಣ್ಣು ಪ್ರಪಂಚದಲ್ಲಿ ಅತ್ಯಂತ ವಿಸ್ತಾರವಾಗಿರುವಂತಹ ಮೆಕ್ಕಲು ಮಣ್ಣನ್ನ ಈ ಉತ್ತರದ ಮೈದಾನಗಳು ಒಳಗೊಂಡಿವೆ. ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ ಉದ್ದಕ್ಕೆ ಹರಡಿರುವಂಥದ್ದು. ಸರಾಸರಿ ಅಗಲ 240ರಿಂದ ಹಿಡಿದು 340 ಕಿಲೋಮೀಟರ್ಗಳಷ್ಟು ಅಗಲವಾಗಿವೆ. ಸುಮಾರು 7 ಲಕ್ಷ ಚದರ ಕಿಲೋಮೀಟರ್ಗಳಷ್ಟು ಉತ್ತರದ ಮೈದಾನಗಳು ಇವು ಪ್ರದೇಶವನ್ನು ಆವರಿಸಿಕೊಂಡಿವೆ. ಸಮತಟ್ಟಾದಂತಹ ಮೈದಾನ, ಇದರ ಮೇಲ್ಭಾಗದಲ್ಲಿ ಎಲ್ಲಿಯೂ ಕೂಡ ಕಲ್ಲುಗಳು ಕಂಡುಬರುವುದಿಲ್ಲ. ಇಂಥ ವಿಶೇಷವಾದಂತಹ ಒಂದು ಅಂಶವನ್ನ ಇದು ಒಳಗೊಂಡಿದೆ. ಇನ್ನೊಮ್ಮೆ ಉತ್ತರದ ಮೈದಾನಗಳು ಎರಡನೆಯ ಭಾರತದ ಪ್ರಮುಖ ಪ್ರಾಕೃತಿಕ ವಿಭಾಗ. ಉತ್ತರದ ಮೈದಾನಗಳು ಹಿಮಾಲಯ ಪರ್ವತಗಳು ಮತ್ತು ಪರ್ಯಾಯ ಪ್ರಸ್ಥಭೂಮಿಯ ನಡುವೆ ವಿಸ್ತರಿಸಿವೆ. ಉತ್ತರದ ಮೈದಾನಗಳು ಸೆಟ್ಲರ್ಸ್, ಗಂಗಾ, ಬ್ರಹ್ಮಪುತ್ರ ಈ 3 ನದಿಗಳ ಸಂಚಯನದ ಕಾರ್ಯದಿಂದ ಇವು ನಿರ್ಮಾಣಗೊಂಡಿವೆ. ಪ್ರಪಂಚದ ಅತಿ ವಿಶಾಲವಾದ ಮೆಕ್ಕಲು ಮಣ್ಣಿನ ಮೈದಾನ ಉತ್ತರದ ಮೈದಾನಗಳಾಗಿವೆ. ಇವು ಪೂರ್ವ ಪಶ್ಚಿಮವಾಗಿ 2500 ಕಿಲೋಮೀಟರ್ಗಳಷ್ಟು ಉದ್ದಕ್ಕೆ ಹರಡಿವೆ. ಸರಾಸರಿ 240ರಿಂದ 340 ಕಿಲೋಮೀಟರ್ಗಳಷ್ಟು ಅಗಲವಾಗಿವೆ. ಸಮತಟ್ಟಾದ ಮೈದಾನವನ್ನ ಇವು ಹೊಂದಿರುವಂಥದ್ದನ್ನು ನಾವು ನೋಡ್ತೇವೆ. ಹಾಗಾದರೆ ಈ ಉತ್ತರದ ಮೈದಾನದ ಪ್ರಾಮುಖ್ಯತೆ ಏನು? ಉತ್ತರದ ಮೈದಾನದ ಪ್ರಾಮುಖ್ಯತೆಯನ್ನು ನಾವೀಗ ಅಭ್ಯಾಸ ಮಾಡೋಣ. ನಾವು ಆಗಲೇ ನೋಡಿದ ಹಾಗೆ ಉತ್ತರದ ಮೈದಾನ ಮೆಕ್ಕಲು ಮಣ್ಣನ್ನು ಹೊಂದಿರುವುದರಿಂದ ಇದು ಯಾವುದಕ್ಕೆ ಉಪಯುಕ್ತವಾಗಿದೆ? ಇದು ಕೃಷಿಗೆ ಯೋಗ್ಯವಾಗಿದೆ. ಉತ್ತರದ ಮೈದಾನಗಳ ಮೊದಲನೇ ಪ್ರಾಮುಖ್ಯತೆ ಏನಪ್ಪ ಅಂದ್ರೆ ಕೃಷಿಗೆ ಯೋಗ್ಯವಾಗಿವೆ. ಮೆಕ್ಕಲು ಮಣ್ಣನ್ನ ಈ 3 ನದಿಗಳು ಹರಡೋದ್ರಿಂದ ಇದು ಕೃಷಿಗೆ ಯೋಗ್ಯವಾಗಿದೆ, ಕೃಷಿಗೆ ಉಪಯುಕ್ತವಾಗಿದೆ. ಎರಡನೇದು ಸಾರಿಗೆ ಮತ್ತು ಸಂಪರ್ಕ. ಸಾರಿಗೆ ಮತ್ತು ಸಂಪರ್ಕ ವ್ಯವಸ್ಥೆಗೆ ಇವು ತುಂಬಾ ಉಪಯುಕ್ತವಾಗಿವೆ. ಉತ್ತರದ ಮೈದಾನಗಳು ವಿಶಾಲವಾಗಿದ್ದಾವೆ, ಹಾಗೆ ಸಮತಟ್ಟಾಗಿದ್ದರಿಂದ ಇಲ್ಲಿ ಸಾರಿಗೆ ಮತ್ತು ಸಂಪರ್ಕದ ವ್ಯವಸ್ಥೆಯನ್ನ ನಾವು ಕಾಣಬಹುದಾಗಿದೆ. ಅದರ ಜೊತೆಗೆ ಕೈಗಾರಿಕೀಕರಣ, ಹಾಗೆಯೇ ನಗರೀಕರಣ. ಇಲ್ಲಿ ಅತ್ಯಂತ ಹೆಚ್ಚು ನಗರಗಳನ್ನು ಕಾಣಬಹುದು. ನಗರೀಕರಣ. ಉತ್ತರದ ಮೈದಾನಗಳು ಕೈಗಾರಿಕೀಕರಣ ಮತ್ತು ನಗರೀಕರಣಕ್ಕೆ ಇವು ಉಪಯುಕ್ತವಾಗಿರುವಂತೆ ನೋಡ್ತೇವೆ. ವ್ಯಾಪಾರದ ಅಭಿವೃದ್ಧಿ ಕೂಡ ಇಲ್ಲಿ ಕಂಡುಬರುತ್ತದೆ. ವ್ಯಾಪಾರದ ಅಭಿವೃದ್ಧಿ ಹೀಗೆ ಈ ಉತ್ತರ ಭಾರತದಲ್ಲಿ ಅಷ್ಟೇ ಅಲ್ಲ, ಅನೇಕ ಯಾತ್ರಾ ಸ್ಥಳಗಳನ್ನು ಕೂಡ ಒಳಗೊಂಡಿದೆ. ವಿದ್ಯಾರ್ಥಿಗಳೇ, ಇದರ ವಿಶ್ಲೇಷಣೆ ನೋಡೋಣ. ಉತ್ತರದ ಮೈದಾನಗಳ ಪ್ರಾಮುಖ್ಯತೆಯನ್ನು ವಿವರಿಸಿ. ಉತ್ತರದ ಮೈದಾನಗಳು ವಿಸ್ತಾರವಾಗಿರುವ ಮೆಕ್ಕಲು ಮಣ್ಣನ್ನು ಹೊಂದಿರುವುದರಿಂದ ಕೃಷಿಗೆ ಯೋಗ್ಯವಾಗಿವೆ. ಉತ್ತರದ ಮೈದಾನಗಳು ಸಮತಟ್ಟಾಗಿರುವುದರಿಂದ ಸಾರಿಗೆ ಮತ್ತು ಸಂಪರ್ಕಕ್ಕೆ ತುಂಬಾ ಯೋಗ್ಯವಾಗಿವೆ. ಉತ್ತರದ ಮೈದಾನಗಳಲ್ಲಿ ಜನಸಂಖ್ಯೆಯ ಹಂಚಿಕೆ ಹೆಚ್ಚಾಗಿರುವುದರಿಂದ ಕೈಗಾರಿಕೀಕರಣ ಮತ್ತು ನಗರೀಕರಣ ಇದೆ. ಉದಾಹರಣೆಗೆ ಈ ಒಂದು ಉತ್ತರದ ಮೈದಾನಗಳ ಒಂದು ವಾಯುಗುಣ ಜನವಸತಿಗೆ ಯೋಗ್ಯವಾಗಿರುವುದರಿಂದ ಅಲ್ಲಿ ನಗರ ಪ್ರದೇಶಗಳು ಹೆಚ್ಚಾಗಿವೆ. ಜೊತೆಗೆ ಕೈಗಾರಿಕೆಗಳನ್ನ ಹೆಚ್ಚು ಸ್ಥಾಪನೆ ಮಾಡಲಿಕ್ಕೆ ಯೋಗ್ಯವಾದಂತಹ ಅಂಶಗಳು ಅಲ್ಲಿ ಸಿಗೋದ್ರಿಂದ ಹೆಚ್ಚು ಕೈಗಾರಿಕೆಗಳು ಕಂಡು ಬರ್ತವೆ, ಹೆಚ್ಚು ನಗರಗಳು ಕಂಡು ಬರ್ತವೆ. ಆದ್ರಿಂದ ಉತ್ತರದ ಮೈದಾನಗಳ ಮತ್ತೊಂದು ಪ್ರಾಮುಖ್ಯತೆ ಕೈಗಾರಿಕೀಕರಣ ಮತ್ತು ನಗರೀಕರಣ. ಈ ನಗರಗಳು ಹೆಚ್ಚಾಗಿರೋದ್ರಿಂದ ಅಲ್ಲಿ ವ್ಯಾಪಾರದ ಅಭಿವೃದ್ಧಿಯನ್ನು ಕೂಡ ನಾವು ಕಾಣಬಹುದಾಗಿದೆ. ಐತಿಹಾಸಿಕ ಸ್ಥಳಗಳು ಮತ್ತು ಯಾತ್ರಾ ಸ್ಥಳಗಳನ್ನು ನಾವು ಉತ್ತರದ ಮೈದಾನಗಳಲ್ಲಿ ಕಾಣಬಹುದಾಗಿದೆ. ವಿದ್ಯಾರ್ಥಿಗಳೇ, ನಾವು ಇದುವರೆಗೆ ಭಾರತದ ಮೇಲ್ಮೈ ಲಕ್ಷಣಗಳು ಎನ್ನುವ ಅಧ್ಯಾಯದಲ್ಲಿ ಪ್ರಮುಖ ಪ್ರಾಕೃತಿಕ ವಿಭಾಗಗಳಾಗಿರತಕ್ಕಂತಹ ಉತ್ತರದ ಪರ್ವತಗಳು ಮತ್ತು ಉತ್ತರದ ಮೈದಾನಗಳು ಈ 2 ಅಂಶಗಳ ಬಗ್ಗೆ ಈ ಅವಧಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಮುಂದಿನ ಅವಧಿಯಲ್ಲಿ
ನಾವು ಪ್ರಸ್ಥಭೂಮಿಗಳು ಮತ್ತು ಕರಾವಳಿ ಮೈದಾನ ಮತ್ತು ದ್ವೀಪಗಳ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು.